ಸರ್ ಇವನು ಶ್ಯಾಡೋ ಅಂತ ಅಂದ್ಬಿಟ್ಟು ಲಾಂಗ್ ಕೋಟ್ ಮೇಲು ನಮ್ಮ ಹತ್ರ ಇರೋ ಲೈಕ್ ಒನ್ ಆಫ್ ದ ಬೆಸ್ಟ್ ಮೇಲ್ ಇವನು. ಆ್ಯಂಡ್ ನೋಡಿ ಲಾಸ್ಟ್ ಟೈಮು ಬ್ಯಾಂಗ್ಳೂರ್ ಶೋ ಅಲ್ಲಿ ಬಂದು ರಿಸರ್ವ್ CC ಆಗಿದೆ ಆ್ಯಂಡ್ ಸ್ಪೆಷಾಲಿಟಿ ಶೋ ಅಲ್ಲಿ ಬೆಸ್ಟ್ ಆಫ್ ಬ್ರೀಡ್ ಆಗಿದ್ದಾನೆ ಇವನು. ಸೊ ಇವನರಲ್ಲಿ ಲೈಕ್ ಬೈಟಿಂಗು ಅದೆಲ್ಲ ನಾವು ಕೊಡ್ತೀವಿ ಒಂದು. ಆ್ಯಂಡ್ ಇವನ್ ಪಪ್ಪೀಸು ಲಾಂಗ್ ಕೋಟ್ ಪಪ್ಪೀಸ್ ಸಿಗ್ತದೆ. ಆ್ಯಂಡ್ ಇನ್ನೂ ಒಂದಂದ್ರೆ ಇವ್ನಿಗೆ ಏನಂದರೆ ಫುಡ್ಡಿಂದಾಗಿರಲಿ ಅದೆಲ್ಲ ಬಂತು ಅಂದರೆ ಸರ್ ಇವನಿಗೆ ಬೇರೆ ಡಯಟ್ ಚಾರ್ಟು. ಈಗ ಶೋಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶೋ ಈಗೇನು 1 ಮಂತ್ ಇದೆ 1.5 ಮಂತ್ ಇದೆ ಅಂತಂದಾಗ ಕಂಪ್ಲೀಟಾಗಿ ಒಂದು ಡಯಟ್ ಚಾರ್ಟ್ ಚೇಂಜ್ ಇರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಕ್ವಾಲಿಟಿ ಸ್ಪೆಸಿಫೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನು ನಾವೇನಂತ ಕರಿತೀವಿ, ಹಾಕ್ ಅಂತ ಕರಿತೀವಿ. ಇದು ಹಾಕ್ ಲೆಂತು. ಸೊ ಶೋ ಪ್ರಾಸ್ಪೆಕ್ಟಿವಲ್ಲಿ ನಿಮಗೆ ಶೋ ಪ್ರಾಸ್ಪೆಕ್ಟಿವ್ ಡಾಗ್ನ ನೋಡಬೇಕು ಅಂತಂದರೆ ಲೈಕ್ ಈ ಥರ ಸ್ಟ್ರಕ್ಚರ್ ಇರಬೇಕು. ಒಂದು ಈ ವಿದರ್ಸ್ ಆಗಿರಲಿ, ಕ್ರೂಪ್ ಆಗಿರಲಿ, ಆ್ಯಂಡ್ ನಿಮಗೆ ನೋಡಿ ಇವನು ಹೆಡ್ ಶಾಟ್ ಆಗಿರಲಿ, ಲೈಕ್ ನಿಮ್ಮ ನಾಯಿನ ನಿಮಗೆ ಶೋ ಅಲ್ಲಿ ಸ್ಪೆಸಿಫೈ ಮಾಡೋದು ಇದೇ ರೀತಿ. ಅಂದರೆ ಇದು ಪ್ಯಾಲ್ಸ್ಟೆನ್ಸ್, ಇದು ಫೂಟ್ ಲೆಗ್ಸು. ಆ್ಯಂಡ್ ಇದು ಏನಂದರೆ ನಿಮಗೆ ಹಾಕ್ ಲೆಂತ್ ಎಲ್ಲ ನೋಡಿದ್ರಲ್ಲ, ಆ್ಯಂಗ್ಲೇಷನ್ ಆಗಿರಲಿ, ಹಾಕ್ ಆಗಿರಲಿ, ವಿದರ್ಸ್ ಆಗಿರಲಿ, ಕ್ರೂಪ್ಸ್ ಆಗಿರಲಿ, ಆಮೇಲೆ ಈ ಲೆವೆಲ್ ಚೆಸ್ಟ್ ಲೆವೆಲ್ ಆಗಿರಲಿ, ಆಮೇಲೆ ಈ ಕಂಪ್ಲೀಟು ಫೇಸು, ಇದನ್ನೆಲ್ಲ ನೋಡಿಕೊಂಡು ನಿಮಗೆ ಕಂಪ್ಲೀಟಾಗಿ ಈ ಟೇಲು ಇದನ್ನೆಲ್ಲ ಸ್ಪೆಸಿಫೈ ಮಾಡೋದೇ ಕ್ವಾಲಿಟಿನ. ಇದು ಈ ಕಂಪ್ಲೀಟು ಸ್ಪೆಸಿಫೈ ಮಾಡಿ ಶೋ ಅಲ್ಲಿ ನಿಮಗೆ ನಾಯಿ ಇದು ಕಂಪ್ಲೀಟ್ ವಾಕ್ ಮಾಡ್ತಾರೆ. ಅದರಲ್ಲಿ ಆ ನಾಯಿ ಮೂಮೆಂಟ್ ನೋಡಿ ಈ ಏನೇನು ಹೇಳಿದ್ನಲ್ಲ ನಾನು ಇವಾಗ, ಈ ಕಂಪ್ಲೀಟ್ ಇದನ್ನೆಲ್ಲ ನೋಡಿಕೊಂಡು ಇದರಲ್ಲಿ ದಿ ಬೆಸ್ಟ್ ಡಾಗ್ನ ಚಾಂಪಿಯನ್ ಮಾಡ್ತಾರೆ. ಸೊ ಇವನು ಹೇಗಿದ್ದಾನೆ ಇವನ್ ಪಪ್ಪೀಸು ಹಾಗೆ ಬರಬೇಕು. ಬಿಕಾಸ್ ಇವನ್ ಥರ ಇರೋ ಫೀಮೇಲ್ಸ್ಗೆ ನಾವು ಮೇಟ್ ಮಾಡಿದ್ದಾಗ 100% ದಿ ಬೆಸ್ಟ್ ಶೋ ಕ್ವಾಲಿಟಿ ಪಪ್ಪೀಸೇ ಬರ್ತದೆ. ಸೊ ಈ ಥರ ಪಪ್ಪೀಸ್ನ ನಿಮಗೆ ಶೋ ಪ್ರಾಸ್ಪೆಕ್ಟಿವ್ ಮಾಡ್ಕೊಂಡು ಶೋಗೆ ಹಾಕ್ಬೋದು. ಪ್ರೈಸ್ ಎಲ್ಲ ಏನು ಗೆದ್ದಿದೆ ಸರ್ ಅದೇ ಹೇಳಿದ್ನಲ್ಲ ನಿಮಗೆ ರಿಸರ್ವ್ CC ಅನ್ನೋದು ಒಂದು ಚಾಂಪಿಯನ್ಶಿಪ್, ರಿಸರ್ವ್ ಚಾಂಪಿಯನ್ಶಿಪ್ ಚಾಲೆಂಜಿಂಗ್ ಸರ್ಟಿಫಿಕೇಟ್ ಅಂತ. ಆ್ಯಂಡ್ ಇನ್ನೊಂದು ಬೆಸ್ಟ್ ಆಫ್ ಬ್ರೀಡ್ ಕಂಪ್ಲೀಟು ಆ ರಿಂಗಲ್ಲಿ ಏನಿದೆಲ್ಲ ಆ ಕಂಪ್ಲೀಟ್ ರಿಂಗಲ್ಲಿ ಒಂದು ಬೆಸ್ಟ್ ಆಫ್ ಬ್ರೀಡ್ ಇರುತ್ತೆ. ಸೊ ಇವನಿಗೆ ಎಷ್ಟು ವರ್ಷ ಆಗಿದೆ ಸರ್ ಎಕ್ಸಾಕ್ಟ್ಲಿ ಈಗ 3 ಇಯರ್ಸ್ ಇವನಿಗೆ. ಸೊ ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ ಆವಾಗಲೇ, ಕಂಪ್ಲೀಟು KCI ರೂಲ್ಸ್ ಪ್ರಕಾರ 24 to 28 ಮಂತ್ಸ್ ಆಗೋಗಂಟ ನಾವು ಯಾವುದೇ ಕಾರಣಕ್ಕೂ ಪಪ್ಪಿಗೆ ಈ ಡಾಗಿಗೆ ಮೇಟಿಂಗ್ ಕೊಡಲ್ಲ. ಅದು ಒಂದು ಕ್ರಾಸ್ ಆದಮೇಲೆ ಕಂಪ್ಲೀಟಾಗಿ ಮೇಟಿಂಗ್ ಆಗಿರಲಿ, ಅವನ್ನ ಮೀಟ್ ಮಾಡಿಸೋದಿಲ್ಲ, ಅವೆಲ್ಲ ಮಾಡೋದು. ಈಗ ಹೊರಗಡೆ ಫೀಮೇಲ್ ಇರುತ್ತೆ, ಅವರು ತಗೊಬಂದಿದ್ರ ಜೊತೆ ಮೇಟಿಂಗ್? ಎಸ್, ಮೇಟಿಂಗ್ ಕೊಡ್ತೀವಿ ಸರ್. ಫೀಮೇಲ್ಗೆ ಯಾವುದೇ ರೀತಿ ಲೈಕ್ ಡಿಸೀಸ್ ಆಗಿರಲಿ, ಸಿಟ್ರಾಸಿಸ್ ಆಗಿರಲಿ, ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಬಾರ್ದು, ವೆಜಿನಲ್ ಇನ್ಫೆಕ್ಷನ್ ಆಗಿರಲಿ, ಅದು ಯಾವುದೂ ಇಲ್ಲ ಅಂತಂದರೆ ಮಾಡಿಸ್ತೀವಿ ಒಂದು. ಆ್ಯಂಡ್ ಇನ್ನೂ ಒಂದು ನಾವು ಪ್ರಯಾರಿಟಿ ಕೊಡೋದು ಕ್ವಾಲಿಟಿ ಫೀಮೇಲ್ಸ್ಗೆ. ನಿಮಗೂ ಡಾಗ್ನ ಹ್ಯಾಂಡಲ್ ಮಾಡೋ ರೀತಿ ಮೇಲೆ ಡಿಪೆಂಡ್. ಅಂದರೆ ಇನ್ ಕೇಸ್ ಆಫ್ ಲೈಕ್ ಹೋಗ್ಬಿಟ್ಟು ನೀವು ಸಡನ್ನಾಗಿ ಯಾವುದೋ ಅನ್ನೋನ್ ಸ್ಟ್ರೇಂಜರ್ ಟಚ್ ಮಾಡ್ತೀವಿ ಅಂದರೆ ಯಾವುದೇ ಡಾಗ್ ಆದರೂ 100% ನಿಮಗೆ ರ್ಯಾಶ್ ಇದ್ದೇ ಇರ್ತದೆ. ಸಡನ್ನಾಗಿ ಹೋಗಿ ಮುಟ್ಟೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಹತ್ರ ಫ್ರೆಂಡ್ಲಿ ಇದ್ದಾನೆ. ಆ್ಯಂಡ್ ಶೋಗೆಲ್ಲ ನಾವು ಫ್ರೆಂಡ್ಲಿಯಾಗೆ ಕರ್ಕೊಂಡೋಗಿ ಫ್ರೆಂಡ್ಲಿಯಾಗೆ ಪಾರ್ಟಿಸಿಪೇಟ್ ಮಾಡೋದು. ಎಸ್ ನೀವು ಶೋ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಎಸ್ ನಿಮಗೆ ಎಷ್ಟು ತಿಂಗಳಿಂದನೇ ಶೋಗೆ ಟ್ರೈನ್ ಅಪ್ ನಡೀತದೆ ಸರ್? ಪ್ರಯರ್ 3 ಮಂತ್ಸ್. 3 ಮಂತ್ಸ್? ಎಸ್ 3 ತಿಂಗಳ ಮುಂಚೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನೀವು 3 ಮಂತ್ಸ್ ಮೊದಲಿಗೆ ನೀವು ಸ್ಟಾರ್ಟ್ ಮಾಡೋದ್ರಿಂದ ಎಷ್ಟು ಖರ್ಚು ಬೀಳುತ್ತೆ ನಿಮಗೆ? ಸರ್ ಅದೇ ಹೇಳಿದ್ನಲ್ಲ, ಡಯೆಟ್ಗೇನೆ ಏನಿಲ್ಲ ಅಂತಂದ್ರೆ ಮಿನಿಮಮ್ಮು ನಮಗೆ ಡಯೆಟ್ ಆಗಿರಲಿ, ಅವನ ಫುಡ್ ಆಗಿರಲಿ, ಅವನ ಶೋ ಚಾರ್ಜಸ್ಸು ಅದೆಲ್ಲ ತೊಗೊಂಡ್ರೆ ಒಂದು 60,000 to 70,000 ಹತ್ತಿರ ಆಗುತ್ತೆ. ಅದ್ರ ಫುಡ್ಡು, ಆಮೇಲೆ ಅಲ್ಲಿಗೆ ಶೋ ಎಂಟ್ರಿ, ಅವತ್ತಿನ ಚಾರ್ಜಸ್ಸು, ಈಗ ಏನಾದ್ರು ಹ್ಯಾಂಡ್ಲರ್ ಅಂತ ಬರ್ತಾರೆ, ಶೋ ಟ್ರೈನರ್ ಹ್ಯಾಂಡ್ಲರ್ಸು, ಅದಕ್ಕೆ ಸಪ್ರೇಟ್ ಪ್ರೈಸು, ಆ ಥರ ಎಲ್ಲ ಡಿಪೆಂಡ್ ಆಗುತ್ತೆ ಸರ್. ಈಗ ಒಂದು 60,000-70,000 ನೀವು ಖರ್ಚು ಮಾಡ್ತೀರಾ ಅಂತೀರಲ್ಲ? ಹೌದು. ಆ ಶೋ ಗೆದ್ದು ನಿಮಗೆ ಎಷ್ಟು ಲಾಭ ಸಿಗುತ್ತೆ ಸರ್? ಅದರಲ್ಲಿ ಏನು ನಿಮಗೆ ಕ್ಯಾಶ್ ಪ್ರೈಸ್ ಎಲ್ಲ ಏನೂ ಸಿಗಲ್ಲ. ಕ್ಯಾಶ್ ಪ್ರೈಸ್ ಆಗಿರಲಿ ಏನು ಬೇರೆ ಏನೂ ಸಿಗಲ್ಲ. ಸಿಕ್ಕಿದ್ರೆ ಒಂದು ಫುಡ್ ಬ್ಯಾಗ್ ಏನಾದರೂ ಸಿಗ್ಬೋದು, ಅದ್ರ ಜೊತೆಗೆ ಮೆಡಲ್ ಸರ್ಟಿಫಿಕೇಟ್ ಸಿಗ್ಬೋದು. ಬಟ್ ಪ್ಯಾಷನ್ ಅನ್ನೋದೊಂದು ಇದೆಯಲ್ಲ ಸರ್, ಅದು ಬಿಡಲ್ಲ. ನಿಮ್ಗೆ 70,000 ಆಗಿರಲಿ, 1,00,000 ಆಗಿರಲಿ, ಎಷ್ಟೇ ಆಗಿದ್ರು ಅಷ್ಟೇ ಖರ್ಚು ಮಾಡ್ಬೇಕಂತಂದ್ರೆ, ರೆಡಿ ಮಾಡ್ಬೇಕಂದ್ರೆ ಆ ಥರ ರೆಡಿ ಮಾಡಬೇಕು. ಬಟ್ ನಮ್ದೇನಂತಂದರೆ, ಈಗ ನಮ್ಮದು ನಾಯಿ ಒಂದು ಶೋ ಅಲ್ಲಿ ಅಷ್ಟು ನಾಯಿಗಳೆಲ್ಲ ಗೆಲ್ತಿದೆ ಅಂದರೆ ನಮಗೊಂದು ಪ್ರೌಡ್ ಫೀಲಿಂಗು, ಪ್ರೈಡು. ಸೊ ಅದಕ್ಕೆ ಎಸ್ಪೆಷಲಿ ನಾವು ಪ್ರೌಡ್ ಫೀಲಿಂಗು ಆ್ಯಂಡ್ ನಮ್ಮ ನಾಯಿ ಶೋಗೆ ಪ್ರೆಸೆಂಟ್ ಮಾಡಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ತೊಗೊಂಡೋಗ್ತೀವಿ ನಾವು. ಜಸ್ಟ್ ಪಪ್ಪೀಸಿಗೆ ರೇಟ್ ಬರುತ್ತೆ, ಅವನಿಗೆ ಅದರಿಂದ ರೇಟ್ ಲಾಭ ಆಗುತ್ತೆ, ಅದನ್ನ ಯೋಚನೆ ಮಾಡಲ್ಲ. ನಮಗೇನೋ ನಮ್ಮ ಪ್ಯಾಷನ್ನು, ಆಮೇಲೆ ನಮ್ಮ ನಾಯಿ ಶೋಲ್ ಪ್ರೆಸೆಂಟ್ ಮಾಡ್ತಿದ್ದೆ ಅಂದರೆ ನಮಗೆ ಒಂಥರ ಖುಷಿ. ಈಗ ನಮ್ಮ ಯಾವ್ದಾದ್ರು ನಾರ್ಮಲ್ ಆಗಿ ಈಗ ನಮ್ಮ ಮನೆಯವರೇ ಇನ್ ಫ್ಯೂಚರು ನಮ್ಮ ಮನೆ ಮಕ್ಕಳು ಎಲ್ಲಾದರೂ ರೀಚ್ ಹೋಗಿ ಏನೋ ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ಎಷ್ಟು ಖುಷಿ ಇರುತ್ತೋ ಅದೇ ಥರ ನಾವು ನಮ್ಮ ನಾಯಿಗಳನ್ನ ನಮ್ಮ ಮಕ್ಕಳ ಥರನೇ ಸಾಕಿರೋದು ಸರ್. ಅಂದರೆ ಈಗ ನೀವು ಎಲ್ಲೇ ಶೋಗೆ ಹೋದ್ರೂ ನಿಮಗೆ ಕ್ಯಾಶ್ ಸಿಕ್ಕಿಲ್ಲ ಸರ್? ಕ್ಯಾಶ್ ಪ್ರೈಸು ನಿಮಗೆ ನಾರ್ಮಲ್ ಶೋಸಲ್ಲಿ ಸಿಗುತ್ತೆ, ಬಟ್ KCI ರಿಜಿಸ್ಟರ್ ಶೋ ಅಲ್ಲಿ ತುಂಬ ಕಡಿಮೆ ಕ್ಯಾಶ್ ಪ್ರೈಸಸ್ ಅಂತ ಇರಲ್ಲ. ನಾವು ನೋಡಿದಂಗೆ ಇದುವರೆಗೂ ಯಾವುದು ಕ್ಯಾಶ್ ಪ್ರೈಸ್ KCI ಶೋಸ್ ನೋಡಿಲ್ಲ. ಜರ್ಮನ್ ಶೆಪರ್ಡ್ಗೆ ಟ್ರೈನ್ ಅಪ್ ಮಾಡೋದು ಈಜಿನ ಕಷ್ಟನಾ ಸರ್? ಈಸಿ. ಜರ್ಮನ್ ಶೆಪರ್ಡ್ ವೆನ್ ಕಂಪೇರ್ ಟು ಅದರ್ ಡಾಗ್, ಜರ್ಮನ್ ಶೆಪರ್ಡ್ ಈಸಿ. ಯಾಕೆಂದರೆ ನಿಮಗೆ ಈಸಿ ಟ್ರೈನ್ ಮಾಡ್ಕೊಳ್ಳೋದು ತುಂಬ ಈಸಿ ಜರ್ಮನ್ ಶೆಪರ್ಡ್ಗೆ. ನೀವೇನಂತಂದರೆ ಒಂದ್ಸಲಿ ಅದ್ರ ಜೊತೆ ಕನೆಕ್ಷನ್ ಆಗಬೇಕಷ್ಟೇ. ನೀಟಾಗಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕನೆಕ್ಷನ್ ಮಾಡ್ತೀನಿ. 100% ನೀವು ಹೇಳಿದೆಲ್ಲ ಅರ್ಥ ಆಗುತ್ತೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿ, ಎಲ್ಲ ಲ್ಯಾಂಗ್ವೇಜಲ್ಲಿ ಅರ್ಥ ಆಗುತ್ತೆ. ಸರ್, ತುಂಬ ಜನ ಜರ್ಮನ್ ಶೆಪರ್ಡ್ ಪಪ್ಪಿಗಳನ್ನ ತಗೊಳ್ತಾರೆ. ಎಲ್ಲರೂ ಒಂದ್ಸಲ ನಾವು ಒಂದು ಶೋ ಕರ್ಕೊಂಡು ಹೋಗ್ಬೇಕು,
ಆ ಶೋಗೆ ಕರ್ಕೊಂಡೋಗಿ ಯಾವ ರೀತಿ ಟ್ರೈನ್ ಅಪ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅಂಥವ್ರಿಗೆ ನೀವೇನಾದ್ರು ಟ್ರೈನಿಂಗ್ ಕೊಡ್ತೀರಾ ನೀವು? ಸರ್ ಹೌದು, ಅದೇ ಹೇಳೋದಲ್ಲ, ಈಗ ನಮ್ಮ ಹತ್ರ ಆಲ್ರೆಡಿ ಕ್ವಾಲಿಟಿ ಪಪ್ಪಿ ತೊಗೊಂಡೇ ಹೋಗಿರ್ತಾರೆ. ಸೊ ಆ ಕಂಪ್ಲೀಟ್ ಕ್ವಾಲಿಟಿ ಇರೋ ಜೆನೆಟಿಕ್ಸಲ್ಲೇ ಬರೀ ಹುಟ್ಟಿರುತ್ತೆ. ಆ್ಯಂಡ್ ಅದಕ್ಕೆ ಒಳ್ಳೆ ಟ್ರೈನಿಂಗು ಯಾವ ರೀತಿ ಟ್ರೈನ್ ಮಾಡ್ಬೇಕನ್ನೋದು ನಾವು ಹೇಳ್ಕೊಡ್ತೀವಿ. ನಮ್ಮ ಪಪ್ಪೀಸ್ ಕಂಪ್ಲೀಟಾಗಿ ಹೇಳಿದ್ನಲ್ಲ A to Z ಗೈಡೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ ಸರ್. ಯಾವುದೇ ರೀತಿ ನೀವು ಅವ್ರು ಶೋ ಮಾಡ್ತಿದ್ದೀವಿ ಅಂತಂದರೆ ಶೋ ಸ್ಟಾರ್ಟಿಂಗ್ ಆಗಿದ್ದ ಮುಂಚೆ ಕಂಪ್ಲೀಟ್ ಶೋ ದಿನ ಗಂಟೆ ನಾವು ಹೆಲ್ಪ್ ಮಾಡ್ತೀವಿ. ಈಗ ನಿಮ್ಮ ಹತ್ರ ಪಪ್ಪಿ ತಗೊಂಡೋಗಿರ್ತಾರೆ, ಆ ಫೀಮೇಲ್ನ, ಅದು ಮೀಟಿಂಗ್ ಆಗಿ ಅದ್ರದ್ದು ಪಪ್ಪಿಗಳು ಬಂದರೆ ಅವ್ರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಆದರೆ ನೀವು ಸೇಲ್ ಅದನ್ನ ನಾವು ಮಾಡ್ಕೊಡ್ತೀವಿ. ಯಾಕಂದ್ರೆ ಈಗ ನಾವು ಹೇಳಿರೋ ಮೇಲ್ ಕೈಲೇ ಮೇಟ್ ಮಾಡಿಸಿ ನಮ್ಮದೇ ಜೆನೆಟಿಕ್ ಫೀಮೇಲ್ ಇತ್ತು ಅಂತಂದ್ರೆ ನಾವು ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಪಪ್ಪಿ ತಗೊಂಡ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರಲಿ, ಸಮಸ್ಯೆಗಳಾಗಿರಲಿ, ಪಪ್ಪಿಗೆ ಏನಾದರೂ ಹೆಲ್ತ್ ಇಶ್ಯೂ ಆಗಿರಲಿ, ಅದು ಯಾವುದೂ ಇರಲ್ಲ ಸರ್. ಇದಂತೂ 100%. ಆ್ಯಂಡ್ ನಮ್ಮ ಹತ್ರ ವಿ ಆರ್ KCA ರಿಜಿಸ್ಟರ್ಡ್ ಕೆನಲ್ ಒಂದು. ಆ್ಯಂಡ್ ನಮ್ಮ ಹತ್ರ 100% ನೀವು ಟ್ರಸ್ಟ್ ಮಾಡಿ ಪಪ್ಪೀಸ್ನ ತೊಗೋಬೋದು. ಆ್ಯಂಡ್ ಇನ್ನೂ ಒಂದು ಹೇಳಿದ್ನಲ್ಲ, ಇವತ್ತಿಗೆ ಎಷ್ಟೋ ಜನಕ್ಕೆ ಭಯ ಏನಂತ ಅಂತಂದರೆ ಯಾವುದೋ ಮರಿ ತೋರಿಸ್ತಾರೆ, ಯಾವುದೋ ಮರಿ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ನಾವು ಅದೇ ಹೇಳಿದ್ವಲ್ಲ ಸರ್, ನಮ್ಮ ಹತ್ರ ಪಪ್ಪೀಸ್ ಬಿಟ್ಟರೆ ನಾವು ಬೇರೆ ಪಪ್ಪೀಸ್ ತೆಗೆದ್ಬಿಟ್ಟು ಮಾರಲ್ಲ. ಏನಾದರೂ ಅವರು ಬೇರೆ ಬ್ರೀಡ್ ಬೇಕಂದ್ರೆ ಮಾತ್ರ ತೆಗೆದುಕೊಡೋದು. ನಮ್ಮ ಜರ್ಮನ್ ಶಪರ್ಡ್ ಬಿಟ್ಟರೆ ನಾವು ಬೇರೆ ಜರ್ಮನ್ ಶಪರ್ಡ್ ಮಾರಲ್ಲ. ಏನಂದರೆ ನಮ್ಮದೇ ಜೆನೆಟಿಕ್ಸ್. ಈಗ ನಿಮ್ಮ ಫೀಮೇಲ್ ಕೊಟ್ಟಿರ್ತೀವಿ, ಅದು ಮರಿ ಹಾಕಿರುತ್ತೆ, ನಾವು ಹೇಳಿರೋ ಮೇಲಲ್ಲೇ ಮೆಟ್ ಮಾಡಿಸುತ್ತೆ, ನಮ್ಮ ಮೇಲಲ್ಲೇ ಮೆಟ್ ಮಾಡಿಸಿದಾಗ ಸೊ ಆ ಪಪ್ಪೀಸ್ನ ಎತ್ಕೊಂಡೆ ನಾವು ಸೇಲ್ ಮಾಡ್ತೀವಿ ಹೊರತು ಬೇರೆ ಯಾರ್ದೋ ಗೊತ್ತಿಲ್ಲದಿರೋ ಜೆನೆಟಿಕ್ಸ್ನೆಲ್ಲ ಎತ್ಕೊಂಡು ನಾವು ಸೇಲ್ ಮಾಡಲ್ಲ. ಸೊ ನಿಮಗೆ ಅದರಿಂದ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಿರಲಿ, ಮುಂದೆ ಏನಾದರೂ ಲೈಕ್ ಹಿಪ್ ಡಿಸ್ಪ್ಲೇಷನ್ ಇನ್ನೂ ಏನೇನು ಜೆನೆಟಿಕಲ್ ಇಶ್ಯೂಸ್ ಇರ್ತಲ್ಲ, ಅದು ಯಾವುದೂ ಬರಲ್ಲ. ಓಕೆ. ಈಗ ಗಾರ್ಡಿಂಗ್ ಪರ್ಪಸ್ಗೆ ಆಗಲಿ ಮತ್ತು ಡಿಫೆನ್ಸ್ಗೆ, ಈಗ ಮಿಲ್ಟ್ರಿಗೆ ಆಗಲಿ, ಪೊಲೀಸ್ ಆ ಥರ ಏನಾದ್ರು ನಿಮ್ಮ ಪಪ್ಪಿ ಅಂದರೆ ಡಾಗ್ದು ಕೊಟ್ಟಿದ್ದೀರಾ ನೀವು? ಡಾಗ್ ಏನಾದ್ರು ಸರ್ ನಾವು ಹಲವಾರು ಜನ ತೊಗೊಂಡೋಗಿದ್ದಾರೆ. ಆ್ಯಂಡ್ ಇವತ್ತಿಗೂ ಬೇಕಂದ್ರೆ 100% ಬಂದರೆ ಕೊಡ್ತೀವಿ. ಓಕೆ. ಎಲ್ಲಿ ಕೊಟ್ಟಿದ್ದೀರಾ ನೀವು? ಸರ್ ತುಂಬ ಕಡೆ ಕೊಟ್ಟಿದ್ದೀವಿ. ಅದು ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇದು, ಬಟ್ ತುಂಬ ಕಡೆ ಕೊಟ್ಟಿದ್ದೀವಿ. ನಾಯಿ ತುಂಬ ಕಡೆ ತೊಗೊಂಡೋಗಿದ್ದಾರೆ. ಆರ್ಮಿ ಪೀಪಲ್ಸ್ ತೊಗೊಂಡೋಗಿದ್ದಾರೆ. ಆ್ಯಂಡ್ ಪೊಲೀಸ್ ಅವರು ತುಂಬ ಜನ ತೊಗೊಂಡೋಗಿದ್ದಾರೆ ಬಂದು. ನಿಮ್ಮ ಹತ್ರ? ಎಸ್. ನಾನು ಯೂಶಲಿ ನಂದು ಇನ್ನೂ ಒಂದು ಪ್ರೊಫೆಷನ್ ಏನಂತಂದರೆ ಸರ್, ನಾನು ಪಾಠ ಮಾಡ್ತೀನಿ. ತುಂಬ ಜನ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತೀನಿ ನಾನು. ಓಕೆನಾ. ನಾನು ಎಷ್ಟೋ ಜನ ಮಕ್ಕಳನ್ನ ಕೆಲವೊಂದು ಡಿಪ್ರೆಷನಲ್ಲಿರೋದು ನೋಡಿದ್ದೀನಿ. ಆ್ಯಂಡ್ ಇವತ್ತಿನ ನೀವು ಡಿಪ್ರೆಷನ್, ಸೂಸೈಡ್ ರೇಟ್ ನೋಡಿ, ಬರ್ತಾ ಬರ್ತಾ ಇನ್ಕ್ರೀಸ್ ಆಗ್ತಾನೇ ಇದೆ. ನಿಮ್ಗೆ ಡಿಕ್ರೀಸ್ ಆಗ್ತಿಲ್ಲ, ಬರ್ತಾ ಬರ್ತಾ ಇನ್ಕ್ರೀಸ್ ಆಗಿದೆ. ಏನಕ್ಕೆ ಡಿಪ್ರೆಷನ್ ಅಂತಂದರೆ ಅವ್ರ ಮುಂದೆ ಹೇಳ್ಕೊಳ್ಳೋಕ್ಕೆ ಭಯ ಪಡ್ತಾರೆ ಒಂದು. ಆ್ಯಂಡ್ ಅವ್ರಿಗೆ ಸರೌಂಡಿಂಗ್ ಪಾಸಿಟಿವ್ನೆಸ್ ಅನ್ನೋದಿಲ್ಲ. ಸೊ ಈ ನಾಯಿಗಳಂತ ಇದ್ದಾಗ ನಿಮ್ಮ ತಲೆಯಲ್ಲಿ ಎಂಥ ಟೆನ್ಷನ್ನು, ಎಂಥ ಡಿಪ್ರೆಷನ್ ಇದ್ರೂ ಎಲ್ಲ ವಾಶ್ಔಟ್ ಆಗುತ್ತೆ ಸರ್. ಇದಂತೂ 100%. ಆ್ಯಂಡ್ ಆಲ್ಸೋ ಇಟ್ಸ್ ಮೆಡಿಕಲಿ. ಆ್ಯಂಡ್ ಇನ್ನೊಂದು ನಿಮಗೆ ಎಷ್ಟೋ ರಿಸರ್ಚ್ ಪೇಪರ್ಗಳು ಇದ್ದಾವೆ ಅದ್ರ ಮೇಲೆ. ನಾಯಿ ಇತ್ತು ಅಂತಂದರೆ ಅದ್ರ ಲೈಕ್ ಅದ್ರ ಜೊತೆ ಪ್ಲೇಫುಲ್ಲು, ಈಗ ಬಂದಾಗ ಆಟೋಮೆಟಿಕ್ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಅದ್ರ ಮುಖ ನೋಡ್ತಿದ್ದಂಗೆ ಆ ಥರ ಹಿಂಗೆ ಇದೆಯಲ್ಲ, ಈ ಫೇಸ್ ನಿಂಗೆ ನೋಡ್ತಿದ್ದಂಗೆ ಎಂಥ ಟೆನ್ಷನ್ ಏನೇ ಇದ್ರೂ ಅಷ್ಟೇ ಎಲ್ಲ ಕ್ಲಿಯರ್ ಆಗುತ್ತೆ. ನಾನು ಅದೇ ಎಲ್ಲ ಪೇರೆಂಟ್ಸ್ಗೊಂದು ಸಜೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇವತ್ತಿಗೆ ಮಕ್ಕಳು ಹಾಳಾಗ್ತಾ ಇರೋದು ಮೇನ್ ಮೊಬೈಲ್ ಫೋನ್ಸು. ಸರ್ ಮೊಬೈಲ್ ಫೋನಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಬಟ್ ಅದರಿಂದ ಅಡಿಕ್ಟ್ ಆಗ್ತಾ ಇದ್ದಾರೆ, ಅದೇ ಮೇನ್ ಡಿಸ್ಅಡ್ವಾಂಟೇಜು. ಆ್ಯಂಡ್ ಇನ್ನೂ ಒಂದು ಹ್ಯುಮ್ಯಾನಿಟಿ ಅನ್ನೋದು ಮರಿತಾ ಇದ್ದಾರೆ. ದೇವರು ಮನುಷ್ಯ ಅಂತ ಏನಕ್ಕೆ ಮಾಡೋದಂದ್ರೆ ಅವನಿಗೆ ಮನುಷ್ಯತ್ವ ಇದೆ ಅಂತ ಅಂದ್ಬಿಟ್ಟು ಒಂದು. ಆ ಮನುಷ್ಯತ್ವನ ಈ ಥರ ಪ್ರಾಣಿ ಪಕ್ಷಿಗಳಿಗೆ ತೋರಿಸ್ಲಿ ಅಂತ ಅಂದ್ಬಿಟ್ಟು. ಸೊ ಇವತ್ತಿಗೆ ಮೊಬೈಲ್ಗೆ ಅಡಿಕ್ಷನ್ ಇದ್ದು ಆ ಕಡೆ ಈ ಕಡೆ ನಾವು ಈಗ ಎದುರುಗಡೆ ಮನೆಯವ್ರ ಜೊತೆ ನಾವು ಮಾತಾಡ್ತಿಲ್ಲ. ಈಗ ಅಪಾರ್ಟ್ಮೆಂಟ್ಗಳು ಆದಾಗಿಂದ ಎದುರುಗಡೆ ಮನೆಯವ್ರ ಜೊತೆ ಮಾತಾಡಿದಾಗ ನಮ್ಗೆ ಇಂಟ್ರಾಕ್ಷನ್ ಇಲ್ಲ, ಒಂದು ಮನುಷ್ಯತ್ವ ಅನ್ನೋದೇ ಬರಲ್ಲ. ಸೊ ಈ ನಾಯಿಗಳೆಲ್ಲ ಇತ್ತು ಅಂದಾಗ ಸರ್, ಮಕ್ಕಳಿಗೆ ಮೊಬೈಲ್ನ ಸೈಡ್ಗೆ ಹಾಕಿ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನಾನು. ಈಗ ನೆಕ್ಸ್ಟ್ ನಿಮ್ಗೊಂದು ವೀಡಿಯೋ ತೋರಿಸ್ತೀನಿ. ಒಂದು ಚಿಕ್ಕ ಮಗು ನಮ್ಮ ಹತ್ರ ಬಂದು ಮರಿ ತೊಗೊಂಡೋದ್ರು ಸರ್. ಮೊಬೈಲ್ನ ಬಿಟ್ಬಿಟ್ಟು ಜಸ್ಟ್ ನಾಯಿ ಮರಿ ಥರ ಆಟಾಡ್ಕೊಂಡಿದೆಯಂತೆ. ಒಂದೇನಾಗುತ್ತೆ ಅಂದರೆ ಮಕ್ಕಳು ಫಿಟ್ಟಾಗಿರ್ತಾರೆ, ಅದನ್ನು ವಾಕಿಂಗ್ ಮಾಡೋದಾಗಲಿ, ಜೊತೆ ಆಟ ಆಡೋದಾಗಿರಲಿ, ನಿಮಗೆ ಡಿಪ್ರೆಸ್ಡ್ ಇರಲ್ಲ. ಆ್ಯಂಡ್ ಇನ್ನೂ ಒಂದು ಮನೆಯಲ್ಲೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರ್ತದೆ. ಮೊಬೈಲ್ ಅಡಿಕ್ಷನ್ ಸರ್, ಇವತ್ತಿಗೆ ನೋಡಿ ಮೊಬೈಲ್ ಅಡಿಕ್ಷನ್ 20,000, 1 ಲಕ್ಷ, 1.5 ಲಕ್ಷ ಕೊಟ್ಟೆಲ್ಲ ಮೊಬೈಲ್ ತೊಗೊತಾರೆ ಸರ್. ಈ ನಾಯಿನ ತೊಗೊಂಡೋಗಿ ಅದಕ್ಕೆ ಅದಕ್ಕೆಲ್ಲ ಊಟ ಹಾಕೋಕ್ಕಾಗಲ್ಲ, ಅದೆಲ್ಲ ಮೇಂಟೆನೆನ್ಸ್ ಕಷ್ಟ ಅದು ಇದು ಅಂತ. ಆ ಥರ ಎಲ್ಲ ಏನಿಲ್ಲ. ಏನಂತಂದರೆ ಸರ್, ನಾಯಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರಲ್ಲ ಅಷ್ಟು ಚೆನ್ನಾಗಿ ನಾಯಿ ಹೆಲ್ತು ಇರ್ತದೆ. ಡಿಪೆಂಡ್ಸ್ ನೀವು ಹೆಂಗೆ ನೋಡ್ಕೊತೀರಾ ಅನ್ನೋದು. ನಿಮ್ಗೆ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅಂತಂದ್ರೆ ತುಂಬ ಅಲೋನ್ನೆಸ್ ಫೀಲ್ ಆಗಿ ಸೂಸೈಡಲ್ ಅಟೆಂಪ್ಟ್ಸ್ ಮಾಡ್ಕೊತಾರೆ, ಬೇರೆ ದಾರಿಗಳು ಹಿಡಿತಾರೆ. ಅದೇ ನೋಡಿ, ನಿಮ್ಗೆ ಎಷ್ಟೋ ಒಂದು ಎಕ್ಸಾಂಪಲ್ಸ್ ಇದೆ. ನೀವು ಯಾವುದೇ ಒಂದು ಫಿಲಮ್ಸ್ಗಳಲ್ಲಿ ನೋಡಿ, ಅವ್ರು ಯಾವಾಗ ಒಂಟಿ ಆಗ್ತಾರೆ ಅವಾಗ ನಾಯಿ ಇರುತ್ತೆ. ನೀವು ಯಾವುದೇ ಫಿಲಮ್ಸ್ ನೋಡಿ, ಅವ್ರೇನೋ ಈಗ ಒಂದು ಸೀನ್ ಇರುತ್ತೆ ಆಗಿರುತ್ತೆ, ಲವ್ ಫೇಲ್ಯೂರ್ ಆಗಿರಲಿ, ಇಲ್ಲ ಯಾರೋ ಒಂದು ಜೊತೆಗಿರ್ತಾರೆ, ಅವ್ರು ಬಿಟ್ಟು ಹೋಗಿದ ತಕ್ಷಣ ಅವ್ರ ಜೊತೆ ಒಂದೇ ಒಂದು ನಾಯಿ ಇರುತ್ತೆ. ಸೊ ನಾಯಿ ಅಂದರೆ ಸರ್, ಅದಕ್ಕೆ ಹೇಳೋದು ದೇರ್ ಇಸ್ ಎ ಕೋಟ್ ಏನಂತಂದರೆ, ಡಾಗ್ ಈಸ್ ಅ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್. ಇವತ್ತಿಗೂ ಏನಕ್ಕೆ ನಾಯಿನ ನಂಬಿ ನೀವು ಯಾರನ್ನ ಸರ್ ಜೀವನದಲ್ಲಿ ನೀವು
ಯಾರೂ ನಂಬೋಕ್ಕಾಗಲ್ಲ ನಾಯಿನೊಂದು ಬಿಟ್ಟರೆ. ಏನಕ್ಕೆಂದರೆ ಅದು ಲಾಯಲ್ಟಿಗೆ ಅದು ಹೆಸರುವಾಸಿ, ಅದು ನಿಯತ್ತಿಗೇನೆ. ನೀವು ಇವತ್ತಿಗೆ ಒಂದು ಬಿಸ್ಕೆಟ್ ಹಾಕ್ಬಿಟ್ಟು ಹೋಗಿ ನೀವು ತಿರ್ಗಾ ವಾಪಸ್ 6 ತಿಂಗಳು ಬಿಟ್ಟು ನಾಯಿ ಹತ್ರ ಹೋಗಿ 100% ನಿಮ್ಮ ಮೇಲೆ ಘಟನೆ ಇರುತ್ತೆ. ಸೊ ಅದೇ ಹೇಳೋದಲ್ಲ, ಇವಾಗಿನ ಸಮಾಜದಲ್ಲಿ ಸರ್ ಇವತ್ತಿಗೆ ಪಕ್ಕದವ್ರನ್ನೇ ನಂಬಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ನಾಯಿಗಳನ್ನ ಇತ್ತು ಅಂತಂದರೆ ನಿಯತ್ತಿನ ಒಂದು ಟ್ರಸ್ಟು, ಯಾರೋ ಲೈಫ್ ನಿಮ್ಮ ಜೊತೆಗೆ ಒಂದಿದ್ದಾರೆ ಅನ್ನೋದು ನಿಮಗೊಂದು ಪಾಸಿಟಿವ್ನೆಸ್ಸು ಆ್ಯಂಡ್ ಇನ್ನೊಂದು ಅದೇ ಒಂದು ಸ್ಟ್ರೆಂತು ಮನುಷ್ಯನಿಗೆ, ಆಯಿತಾ. ಒಂದೇ ಒಂದು ಸಲ ಯಾರೇ ಆಗಿರಲಿ, ನಾನು ತುಂಬ ಜನಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡೋರಿಗೆ ಸರ್, ತುಂಬ ಜನಕ್ಕೆ ಆ್ಯಂಡ್ ತುಂಬ ಡಿಪ್ರೆಸ್ಡ್ ಇರೋರಿಗೆ ತುಂಬ ಜನಕ್ಕೆ ನಾಯಿಗಳು ಕೊಟ್ಟು ಇವತ್ತು ಅವ್ರ ಲೈಫಲ್ಲಿ ಚೇಂಜ್ ಆಗಿರೋದು ಎಕ್ಸಾಂಪಲ್ಸು ನಾವು ಡೈರೆಕ್ಟಾಗಿ ವಿತ್ ರಿಯಲ್ ಲೈಫಲ್ಲಿ ನೋಡಿದ್ದೀವಿ, ನಾವೇ ಕೊಟ್ಟು ನೋಡಿದ್ದೀವಿ ಚೇಂಜಸ್ ಆಗಿರೋರನ್ನ. ಸೊ ಏನಂತಂದರೆ ಈಗ ಒಂದು ಆ ಸರೌಂಡಿಂಗಲ್ಲಿದ್ದಾಗ ಒಂದು ಪಾಸಿಟಿವ್ನೆಸ್ ಬೇಕು. ಸೊ ಇವು ಒಂದು ಪಾಸಿಟಿವ್ನೆಸ್ಸು. ಜರ್ಮನ್ ಶೆಪರ್ಡು ಗಾರ್ಡಿಂಗ್ ಪ್ಲಸ್ ಫ್ರೆಂಡ್ಲಿ ಡಾಗ್. ಮನೆಗೆ ಬೇಕಂದರೆ ಮನೆಗೂ ಆಗುತ್ತೆ, ಗಾರ್ಡಿಂಗ್ ಬೇಕಂದರೆ ಗಾರ್ಡಿಂಗೂ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಕೆಲವೊಬ್ರು ಏನಾದರೂ ತೋಟಕ್ಕೆ ಆಮೇಲೆ ಅದಕ್ಕೆ ಆಗುತ್ತೆ ಅಂತಂದ್ರೆ ತೋಟಕ್ಕೂ ಹಾಕೊಬೋದು ನಾಯಿ. ಈಗ ನಿಮ್ಮ ಹತ್ರ ಪಪ್ಪಿ ತಗೊಳ್ಳೋದ್ರಿಂದ ಏನು ಆಫರ್ ಸಿಗುತ್ತೆ ಸರ್? ಈಗ ಇನ್ ಕೇಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಒಟ್ಟಿಗೆ ಬೇರೆ ಬೇರೆ ಜೆನೆಟಿಕ್ಸ್ನ ತೊಗೊತೀವಿ ಅಂತಂದರೆ 100% ನಮ್ಮ ಕಡೆಯಿಂದ ದಿ ಬೆಸ್ಟ್ ಪ್ರೈಸ್ ಪ್ಲಸ್ ವ್ಯಾಕ್ಸಿನೇಷನ್ ಫ್ರೀ ಮಾಡ್ಕೊಡ್ತೀವಿ. ಹೆಲ್ತ್ ಸರ್ಟಿಫಿಕೇಟ್ ನಮ್ಮ ಕಡೆಯಿಂದನೇ ಇರುತ್ತೆ. ಫ್ರೀ ಇರುತ್ತೆ. ಎಸ್. ಆ್ಯಂಡ್ ಇನ್ನೂ ಒಂದು, ಈಗ ನಿಮ್ಮದು ಕೃಷಿ ಪರಿಚಯ ಅನ್ನೋ ಚಾನಲಿಂದ ಸರ್ ತುಂಬ ಜನ ರೈತರು ಇರ್ತಾರೆ. ಆ್ಯಂಡ್ ಇವತ್ತಿಗೆ ಅವರು ಒಳ್ಳೊಳ್ಳೆ ಕ್ರಾಪ್ಸ್ ಹಾಕಿರ್ತಾರೆ. ನೈಟ್ ಹೊತ್ತಿಗೆ ಸಡನ್ನಾಗಿ ಹೋಗಬೇಕು, ನೀರು ಆಫ್ ಮಾಡಬೇಕು, ಇಲ್ಲ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬಂತು, ಆ ಟೈಮಲ್ಲಿ ಒಬ್ಬೊಬ್ಬರೇ ಹೋಗೋಕ್ಕೆ ಇವತ್ತಿನ ಕಾಲದಲ್ಲಿ ತುಂಬ ಕಷ್ಟ ಇದೆ ಒಬ್ಬೊಬ್ಬರೇ ಹೋಗೋದು. ಸೊ ಅಂಥ ಜೊತೆಗೆ ನಾಯಿನ ಕರ್ಕೊಂಡು ಹೋಗ್ಬೋದು. ಸೊ ನಿಮ್ಮ ಜೊತೆ ಗಾರ್ಡಿಂಗ್ ಜೊತೆಗೆ ಪ್ರೊಟೆಕ್ಷನ್ ಮಾಡಿಕೊಂಡು ನಾಯಿ ಬರ್ಬೋದು. ಎಸ್. ಆ್ಯಂಡ್ ಇನ್ನೂ ಒಂದು ಸರ್, ದ ಮೇನು ಕೃಷಿ ಪರಿಚಯದಿಂದ ನಾನೊಂದು ಕಂಪ್ಲೀಟಾಗಿ ಒಂದು ಸಲ್ಯೂಟ್ ಹೇಳಬೇಕು ಇವತ್ತಿನ ಇಂಡಿಯನ್ ಆರ್ಮಿ ಹೇಗಾಗಿರಲಿ ಆ್ಯಂಡ್ ಇವತ್ತಿನ ನಮ್ಮ ರೈತರಾಗಿರಲಿ. ಏನಕ್ಕೆ ಅಂತಂದರೆ ಸರ್, ನಾವೇನಾದರೂ ಇವತ್ತಿಗೆ ಇಷ್ಟೊಂದು ಸೆಕ್ಯೂರಿಟಿ ಇದ್ದೀವಿ ಅಂತಂದರೆ ಫುಡ್ ಸೆಕ್ಯೂರಿಟಿ, ಊಟದ ಆಹಾರ ಏನಾದರೂ ಎಲ್ಲರಿಗೂ ಸಿಗ್ತಿದೆ ಅಂದರೆ ಅದಕ್ಕೆ ರೈತರು. ಸೊ ಅವ್ರಿಗೊಂದು ಸಲ್ಯೂಟು. ಆ್ಯಂಡ್ ನಾವು ಇವತ್ತೆಲ್ಲ ಇಷ್ಟು ಪ್ರೊಟೆಕ್ಷನ್ ಆಗಿದ್ದೀವಿ ಎನಿಮಿ ರಾಷ್ಟ್ರಗಳಿಂದ ಅಂತಂದರೆ ಅದು ನಮ್ಮ ಸೋಲ್ಜರ್ಸ್. ಜೈ ಇಂಡಿಯನ್ ಆರ್ಮಿ, ಜೈ ಜವಾನ್, ಜೈ ಕಿಸಾನ್.